ಕಥೆ ಆ ಒಂದು ರಾತ್ರಿ. ರಚನೆ ರಕ್ಷಾ ಭಾವಿಕಟ್ಟಿ. ಧ್ವನಿ ಅಶೋಕ್ ಹಂದಿಗೋಳ. ಅವತ್ತು ಸತೀಶ ಧಾರವಾಡ ಮುಟ್ಟಿದಾಗ ಬರೋಬ್ಬರಿ ನಡರಾತ್ರಿ 1:30 ಆಗಿತ್ತು. 3 ವರ್ಷದ ಮೇಲೆ ಮೊದಲನೇ ಸಲ ಊರಿಗೆ ಬಂದಿಳಿದಿದ್ದ. ತನ್ನ ತಮ್ಮ ಪ್ರಕಾಶನ ಇಂಜಿನಿಯರಿಂಗ್ ಕೋರ್ಸಿಂದು ಫೀಸ್ಗೆ ರೊಕ್ಕ ಹೊಂದಿಸಿಕೊಂಡು ಬಂದು ಖುಷಿ ಇತ್ತು ಮನಸ್ಸಿನಾಗ. ಬೆಂಗಳೂರಿಂದ ಬರುವಾಗ ಪ್ಲೇಟ್ ಮೀಲ್ಸ್ ತಿಂದು ಬಸ್ ಹತ್ತಿದಾಗ 12:30 ಆಗಿತ್ತು. ಜಾಕೆಟಿನ ಒಳಗಿಸಿದಾಗ ಇಟ್ಕೊಂಡಿದ್ದ 1,20,000 ರೂಪಾಯಿ ಅವನ ಜೀವನದ ಒಟ್ಟು ಸೇವಿಂಗ್ಸ್ ಆಗಿತ್ತು. ಹೀಗಾಗಿ ರಾತ್ರಿ ಬಸ್ಸಿನ ಪ್ರಯಾಣ ಮಾಡೋದು ಬ್ಯಾಡಂತ ನಿರ್ಧಾರ ಮಾಡಿ ಹಗಲಿ ಬಸ್ ಹತ್ತಿದ್ದ. ಜೂನ್ ತಿಂಗಳ ಮಧ್ಯಾಹ್ನ. ಆಗಾಗ ಒಂದೊಂದು ಶಳಕ ಮಳೆ. ಬಸ್ಸಿನಾಗಿದ್ದವರೆಲ್ಲರೂ ತೂಕಡಿಸಿದ್ರು. ಸತೀಶ ಕಷ್ಟಪಟ್ಟು ನಿದ್ದೆ ತಡೆಯೋ ಪ್ರಯತ್ನದಾಗಿದ್ದ. ಬಸ್ಸು ಚಿತ್ರದುರ್ಗ ಮುಟ್ಟಿದಾಗ ಕಿಟಕಿಯಾಗಿಂದನ ಮಾರಿಗೊಂದಿಷ್ಟು ನೀರು ಪ್ರೋಕ್ಷಣೆ ಮಾಡಿಕೊಂಡು ಒಂದು ಗ್ಲಾಸ್ ಚಹಾ ತಗೊಂಡು ಕುಡಿದು ಕಣ್ಣು ಬಿಟ್ಕೊಂಡು ಕೂತಿದ್ದ. ಪ್ರಯಾಣ ಮುಂದುವರೆದಾಗ ತನ್ನ ಜೀವನದ ಝಲಕು ಅವನ ಕಣ್ಣು ಮುಂದೆ ಹರಿದಾಡಿದ್ವು. ತಾನು 10ನೇತ್ತ ಓದುವಾಗ ಕೆಲವೊಂದು ಉಡಾಳರ ಸಹವಾಸಕ್ಕೆ ಬಿದ್ದು ಫೇಲಾಗಿ ಕೂತು ಅಪ್ಪನ ಕೈಯಿಂದ ಹೊಡಿಸ್ಕೊಂಡು ಮನೆ ಬಿಟ್ಟು ಹೋಗಿದ್ದು. 4 ದಿನದ ಮೇಲೆ ಪೊಲೀಸರು ತನ್ನನ್ನು ಮನೆಗೆ ವಾಪಸ್ ಕರ್ಕೊಂಡು ಬಂದು ಒದ್ದು ಬುದ್ಧಿ ಹೇಳಿ ಬಿಟ್ಟು ಹೋಗಿದ್ದು. ಕಡಿಕೂ ಪಾಸಾಗಿ ಕರ್ನಾಟಕ ಕಾಲೇಜಿನ ಮೆಟ್ಟಿಲು ಹತ್ತಿ ಒದ್ದಾಡಿಕೊಂಡು BA ಡಿಗ್ರಿ ಮುಗಿಸಿದ್ದು ಇತ್ಯಾದಿ. ಅದೇನೇ ಇದ್ದರೂ ಆ ಗೆಳೆಯರು ಸತೀಶನ ಪರಮಾಪ್ತರು. ಇವ ಕಾಲೇಜಿಗೆ ಹತ್ತಿದಾಗ ಸಯ್ಯ ಮಂಜ ಇಬ್ಬರು ಗ್ಯಾರೇಜ್ ಕೆಲಸಕ್ಕೆ ಹೋಗಿದ್ರು. ಅವ್ರ ಕೈಯಾಗ ಚಿಲ್ಲರ ರೊಕ್ಕ ಓಡಾಡ್ತಿತ್ತು. ಇನ್ನೊಬ್ಬವ ರಾಜ ಊರು ಬಿಟ್ಟು ಹುಬ್ಬಳ್ಳಿಯಾಗ ಮಾವನ ಅರಿವಿ ಅಂಗಡಿ ಹೊಕ್ಕೊಂಡಿದ್ದ, ಕೆಲಸ ಕಲ್ತಿದ್ದ. ಬಾಕಿ ಇಬ್ಬರು ಚಂದ್ರ್ಯ ಗಿರ್ಯ ಉಡಾಳ್ಗಿರಿ ಮಾಡ್ಕೋತ ಸಾಲಿ ಕಾಲೇಜಿನ ಹತ್ತಿರ ಹುಡುಗಿಯರಿಗೆ ಲೈನ್ ಹೊಡ್ಕೋತ ಅಡ್ಡಾಡ್ತಿದ್ರು. ಊರಾಗ ನಡೆದ ಒಂದೆರಡು ದಾಂಧಲೆದಾಗ ಆಗಲೇ ಹೆಸರುವಾಸಿನೂ ಆಗಿದ್ರು. ಶಿವ್ಯಾ ಮಾತ್ರ ಹಾದಿಯಾಗಿದ್ದ, ಚಲೋ ಓದ್ಲಿಕ್ಕತ್ತಿದ್ದ. ಇವರೆಲ್ಲರೂ ವಾರಕ್ಕೊಮ್ಮೆ ಯಾವುದರ ಕೂಟು ಕತ್ರ್ಯಾಗ ಹರಟಿ ಪಂಟು ತಿಂಗಳನ್ಯಾಗ ಒಂದು ಸರ್ತಿ ತಮ್ಮ ಅಡ್ಡಾದಾಗ ಪಾರ್ಟಿ ಮಾಡ್ತಿದ್ರು. ಸತೀಶ್ಗೆ ಅವರಪ್ಪನ ಹೆದರಿಕೆ ಇದ್ದರೂ ಅದು ಹೆಂಗೋ ಜೀವದ ಗೆಳೆಯರನ್ನು ಭೇಟಿಯಾಗೋದು ಮಾತ್ರ ಬಿಡ್ತಿರ್ಲಿಲ್ಲ. ಪಾರ್ಟಿ ಮಾಡಿದ ದಿನ ಚಂದ್ರ್ಯಾನ ಮನೆಯ ಅಟ್ಟದ ಕ್ವಾಣಿನ ಗತಿ. ಮುಂಜಾನೆ 6ರಾಗ ಓಡಿ ಬಂದು ತಮ್ಮ ಮನೆ ಮುಟ್ಟಿರ್ತಿದ್ದ. ಡಿಗ್ರಿ ಮುಗಿಯೋಣ ಅವರಪ್ಪ ಅವರಿವ್ರ ಕಾಲು ಹಿಡಿದು ಮಗಗೊಂದು ನೌಕರಿ ಕೊಡಿಸಿದ್ರು. ಮುಂಜಾನೆ 8:30ಯಿಂದ ಸಂಜೆ 5:30 ತನಕ ಫ್ಯಾಕ್ಟ್ರಿ ಕೆಲಸ. ತಿಂಗಳಿಗೆ 700 ರೂಪಾಯಿ ಪಗಾರ. ಮಸ್ತ್ ಜೀವನ ನಡೆದಿತ್ತು. ಇವನ ಬೆನ್ನ ಹಿಂದೆ 3 ವರ್ಷಕ್ಕೆ ಹುಟ್ಟಿದ ತಂಗಿ ವೀಣಾಗ ತಡ ಇಲ್ಲದ ಸಂಬಂಧ ಬರ್ಲಿಕ್ಕೆ ಹತ್ತಿದ್ದು. ಅಪ್ಪ ಅವನ ಆ ಪರಿ ತರಾತುರಿ ಸತೀಶ್ಗೆ ಬರೋಬ್ಬರಿ ಅನಿಸಿರ್ಲಿಲ್ಲ. ವೀಣಾ ಮುಂದೆ ಓದಲಿ, ನಾ ಫೀಸ್ ಕಟ್ತೇನೆ ಅಂದಾಗ ಅವರಪ್ಪ, ನಿನ್ನ ತಂಗಿ ನಸೀಬ್ದಾಗ ಓದೋದಿದ್ರೆ ಗಂಡನ ಮನೆಯಾಗ ಓದ್ತಾಳ, ಈ ಸಂಬಂಧ ಬಿಡಲಿಕ್ಕಾಗೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿ ಬಾಯಿ ಮುಚ್ಚಿದ್ರು. ಅವ್ರಿಗೆ ವೀಣಾನ ಮೇಲೆ 5 ವರ್ಷಕ್ಕೆ ಹುಟ್ಟಿದ ಪ್ರಕಾಶನ ಓದು ಖರ್ಚಿನ ಚಿಂತಿತ್ತು. ವೀಣಾನ ಲಗ್ನ ಆಕಿಗಿಂತ 8 ವರ್ಷ ದೊಡ್ಡವ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಆನಂದನ ಜೋಡಿ ಮುಂದಿನ 3 ತಿಂಗಳನ್ಯಾಗ ಆಗಿ ಹೋಗಿತ್ತು. ಆನಂದ ಚಲೋ ಮನುಷ್ಯ. ಅವನ ಸಲಹಾ ಪಾಲಿಸಿ ಮುಂದೊಂದೇ ವರ್ಷದಾಗ ಸತೀಶ್ ಬ್ಯಾಂಕ್ ಪರೀಕ್ಷಾ ಕಟ್ಟಿ ಪಾಸಾಗಿದ್ದ. ಕರ್ಮಭೂಮಿ ಬೆಂಗಳೂರು ಸತೀಶನ್ನು ಕರೆದು ತಬ್ಬಿತ್ತು. ಅವರಪ್ಪಗ ಮಗ ದೂರ ಹೊಂಟಿದ್ರೂ ಅವಂಗ ಹತ್ತಿದ ನೌಕರಿಯಿಂದ ಮನಸ್ಸು ನಿರಾಳಾಗಿತ್ತು. ರಾಜಾಜಿನಗರದಾಗ ಸಣ್ಣದೊಂದು ರೂಮ್ ಮಾಡಿಕೊಂಡು ಕೈ ಬಾಯಿ ಸುಟ್ಕೊಂಡು ಬೆಂಗಳೂರಿನ ಜೀವನ ಶುರುವಾಗಿತ್ತು. ಸಮಾಧಾನ ತಂದಿತ್ತು. ಈಗೊಮ್ಮೆ ಆಗೊಮ್ಮೆ ಹಬ್ಬದಾಗೊಮ್ಮೆ ಅಂತ ಧಾರವಾಡ ಕರೀತಿತ್ತು. ಗೆಳೆಯರು ಕೂಡ್ತಿದ್ರು. ಪಾರ್ಟಿ ಸತೀಶಂದ ಇದ್ದರೂ ಮಿತಿ ಇರ್ತಿತ್ತು. ಒಂದೆರಡು ಸಲ ಅಪ್ಪ ಅಮ್ಮ ತಮ್ಮ ಬೆಂಗಳೂರಿಗೆ ಬಂದಾಗ ಅವ್ರಿಗೆ ಅಡ್ಡಾಡಿಸಿ ತೋರಿಸಿ ಊಟ ಮಾಡಿಸಿ ಅಂಗಿ ಅರಿವಿ ಖರ್ಚು ಕೊಟ್ಟು ಕಳಿಸಿದ್ದ. ಬೀಗರ ಲಗ್ನಕ್ಕೆ ಬಂದ ತಂಗಿಗೂ ಸೀರೆ ಕೊಡಿಸಿದ್ದ. ಒಟ್ಟ ತನ್ನ ಅಳತ್ಯಾಗ ಎಲ್ಲರಿಗೂ ಖುಷಿ ಮಾಡಿಸಿದ್ದ. ಬರ್ಬರ್ತಾ ಸತೀಶನ ಜೀವನ ಬಿಜಿಯಾಗ್ಲಿಕ್ಕೆ ಹತ್ತಿತ್ತು. ಆದರೂ ಅನುಕೂಲವಾಗಿತ್ತು. ಕೆಲಸದಾಗ ಬಡ್ತಿ ಸಿಕ್ಕು ಒಂದಿಷ್ಟು ರೊಕ್ಕ ಉಳಿಸು ಬುದ್ಧಿನೂ ಜೀವನ ಕಲಿಸಿತ್ತು. ದೊಡ್ಡೂರಾಗಿನ ಜೀವನ ತುಟ್ಟ್ಯಂತ ಅಪ್ಪ ಅವನ ಕಡೆಯಿಂದ ರೊಕ್ಕ ಕೇಳ್ತಿರ್ಲಿಲ್ಲ. ಹಂಗಂತ ಊರಿಗೆ ಹೋಗೋದು ಆಗಿರಲಿಲ್ಲ ಅವಂಗ.
ತಮ್ಮ ಪ್ರಕಾಶ ಪ್ರತಿಭಾವಂತ. 2ನೇ PUC ಪರೀಕ್ಷಾ ಚಲೋ ಓದಿ ಬರೆದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು. ಅಪ್ಪ ಒಂದಿಷ್ಟು ರೊಕ್ಕ ಹೊಂದಿಸಿದ್ರು. ಅವ್ವ ದಾಗಿನೂ ಒತ್ತಿ ಇಡಲಿಕ್ಕೆ ತಯಾರಾಗಿದ್ಲು. ಸತೀಶ ತಮ್ಮನ ಓದಿಗೆ ತಾನೇ ಖರ್ಚು ಮಾಡ್ತೀನಿ ಅಂದಾಗ ಅವರಿಬ್ಬರು ಸಂತೋಷಕ್ಕೆ ಮಿತಿ ಇರಲಿಲ್ಲ. ಹಾದಿ ಬಿಟ್ಟಿದ್ದ ಹುಡುಗ ಜವಾಬ್ದಾರಿಯುತ ಯುವಕ ಆಗಿ ಮಾರ್ಪಟ್ಟಿದ್ದು ಅವರಿಬ್ಬರಿಗೂ ನೆಮ್ಮದಿ ಕೊಟ್ಟಿತ್ತು. ಬಸ್ಸು ದಾವಣಗೆರೆ ಮುಟ್ಟಿತ್ತು. ಪ್ರಯಾಣಿಕರೆಲ್ಲರೂ ಕೆಳಗಿಳಿದಿದ್ದರು. ಸತೀಶನು ಕೆಳಗಿಳಿದು ಫ್ರೆಶ್ ಆಗಿ ಒಂದು ಬೆಣ್ಣೆ ದ್ವಾಸಿ ತಿಂದು ಚಹಾ ಕುಡಿದು ಬಸ್ ಏರಿದ್ದ. ಬಸ್ಸು ಹೊಂಟ 10 ನಿಮಿಷದಾಗ ಅದೇನೋ ಇಂಜಿನ್ ತೊಂದರೆಯಾಗಿ ಕೆಟ್ಟು ನಿಂತಿತ್ತು. ಒಂದು ಅರ್ಧ ತಾಸು ಗುದ್ದಾಡಿದಾಗೂ ಬಸ್ಸು ಶುರು ಆಗಲೇ ಇಲ್ಲ. ಟ್ರಾವೆಲ್ಸ್ನವರು ವ್ಯವಸ್ಥೆ ಮಾಡಲಿಕ್ಕೆ ಟೈಮ್ ಬೇಕಾಗಿತ್ತು. ವಿಧಿ ಇಲ್ಲದ ಸತೀಶ ಮತ್ತು ಬಾಕಿ ಪ್ರಯಾಣಿಕರು ಕಾಯಬೇಕಾಗಿ ಬಂತು. ಕಡಿಗೂ ಬೇರೆ ಬಸ್ಸು ಬಂದಾಗ 3-4 ತಾಸು ತಡ ಆಗಿತ್ತು. ಅಲ್ಲಿಂದ ಮುಂದೆ ಮಳೆ ಶುರುವಾಗಿ ಪ್ರಯಾಣದ ಹಾದಿ ದುಸ್ತರ ಆಗಿತ್ತು. ಅಂತೂ ಇಂತೂ ಅಲ್ಲಲ್ಲೇ ನಿಲ್ಕೋತ ನವಲೂರು ಬ್ರಿಡ್ಜ್ ಇಳಿದಾಗ ರಾತ್ರಿ 1 ಗಂಟೆ ದಾಟಿತ್ತು. ಮಳೆ ನಿಂತಿತ್ತು. 20 ವರ್ಷದ ಹಿಂದೆ ಮೊಬೈಲ್ ಫೋನ್ ಅನುಕೂಲ ಎಲ್ಲರಿಗೂ ಇಲ್ಲದ ಕಾಲದಾಗ ತಮ್ಮೂರಿಗೆ ತಾನು ಪರದೇಸಿ ಹಂಗೆ ಬಂದು ನಿಂತ ಗಳಿಗೆ ಗೌ ಅಂದಂಗಿತ್ತು. NTTFಗೆ ಇಳಿದಾವ ಬ್ಯಾಗಿನ ಪಟ್ಟಿ ಕ್ರಾಸ್ ಮಾಡಿ ಹಾಕ್ಕೊಂಡು ದೈವಜ್ಞ ಗಣಪತಿಗೊಂದು ನಮಸ್ಕಾರ ಹೊಡೆದು ಎಮ್ಮಿಕೇರಿ ಕಡೆ ಹೋಗೋ ಏರಿ ಏರ್ಲಿಕ್ಕೆ ಹತ್ತ. ಹೈವೇಯಿಂದ ದೂರ ಬಂದಂಗೆ ಬೆಳಕು ಕಡಿಮೆ ಆಗಿತ್ತು. ಕುಂತು ನಿಂತು ಕಾಲು ಸೋತಿದ್ವು. ಲೈಟಿನ ಕಂಬದ ದೀಪದ ಸಹಾಯದಲ್ಲೇ ದಾರಿ ಪತ್ತೆ ಆಗ್ಲಿಕ್ಕೆ ಹತ್ತಿತ್ತು. ಇನ್ನೇನು ಎದುರಿಗೆ ರಾಮದೇವ್ರ ಗುಡಿ ಕಂಡಿರಬೇಕು. ಲೇ ಸತ್ಯ, ಏನಂತೀಲಿ ಅಂತ ದನಿ ಕೇಳಿ ಬಲಗಡೆ ತಿರುಗಿದವಂಗ ಹೀರೋ ಹೊಂಡಾ ಬೈಕ್ ಕಂಡಿತ್ತು. ಏರಿ ಸಾವರ್ಸ್ಕೊಂಡವಂಗ ಚಂದ್ರ್ಯಾ ಕಂಡಿದ್ದ. ಏನಲ್ಲೇ ನಿಮ್ಮವನ ನಡರಾತ್ರಿಯಾಗ ಚಂದಪ್ಪರ ಕಾಣವಲ್ಲ, ನೀ ಎಲ್ಲಿಂದ ಬಂದಿಲ್ಲ ಚಂದ್ರಾಮ? ಏ ನೀ ಬರಾಮದಿ ಅಂತ ಗೊತ್ತಿತ್ತು, ಅದಕ್ಕೆ ಬಂದಿಲ್ಲ ದೋಸ್ತ. ಬಾ ಕುಂದ್ರು ಹೋಗುಣು. ಭಾರಿ ಆತ್ ಬಿಡ್ಲೆ, ಖರೇ ದೋಸ್ತ ನೋಡನಿ ಅಂದ ಸತೀಶ. ಅಷ್ಟೊತ್ತಿಗೆ ಚಂದ್ರನ ಮಾರಿ ನೋಡಿದ ಸತೀಶ್ಗೆ ಆಶ್ಚರ್ಯ ಆಗಿತ್ತು. ನಡರಾತ್ರಿಯಾಗ ಗಾಗಲ್ಸ್, ಕ್ಯಾಪ್, ಜಾಕೆಟ್, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದ. ಕಾಲಾಗ ಹೊಸ ನಮೂನಿ ಬೂಟಿದ್ವು. ಚಂದ್ರ್ಯಾ, 3 ವರ್ಷ ಆತು ನೋಡಿ ನಿನ್ನ. ಏನೇನೋ ಬ್ಯಾರೇನೋ ಕಾಣಿಸ್ಲಿಕ್ಕೆ ಹತ್ತಿಯಲ್ಲೇ, ಜೋರು ಶೋಕಿಲಾಲ ಆಗಿ ನೋಡಲೆ. ಗಾಡಿ ಚಾಲೂ ಮಾಡಿದ ಚಂದ್ರ್ಯಾ 5 ಮಿನಿಟ್ನ್ಯಾಗ ತಮ್ಮ ಅಡ್ಡಾಕ ಒಯ್ದು ನಿಲ್ಲಿಸಿದ್ದ. ಯಾಕೆ ಲೇಪ, ಮಧ್ಯಾಹ್ನದಿಂದ ಕೂತಾವ ನನ್ನ ತಳ ಬೇರು ಬಿಟ್ಟದ, ಯಾವಾಗ ಮನೆ ಮುಟ್ಟೇನೋ ಆಗ್ಯದ. ಈಗ ಇಲ್ಲಿ ಯಾಕೋ? ಮನೆಗೆ ಬಿಡು ನಡಿ, ನಾಳೆ ಸಿಗುಣಂತಲೇ. ಲೇ ಸರ್ವತ್ತಿನ್ಯಾಗ ಮನಿ ಅಂತ ಜಪ ಮಾಡೋದು ಬಿಡ, ನಡಿ ಒಳಗೆ. ಒಂದಿಟ್ಟು ಹರಟಿ ಗಂಟ್ಲ ತಂಪಾಗ್ಲಿ, ನಿನ್ನ ಮನೆಗೆ ಒಗದು ಹೋಗ್ತೀನಿ. ನಾಳೆ ಸಿಗುಣ ತಗೋರ್ಲಿ, ಖಾಲಿ ಇದ್ದೇನಿ 2 ದಿನ. ನಾಳೆ ಯಾವ ಕಂಡನ್ಲೇ ನಿನ್ನ ಆಪನ? ನಿನ್ನ ಮನೆ ಕಾಣಿಸೋ ಕೆಲಸ ನಂದು. ಬಾ ಈಗ ತಗೋ ಇದನ್ನ ಅಂತ ಗ್ಲಾಸಿಗೆ ಸುರಿದಿಟ್ಟ. ಸತೀಶ್ಗೆ ಅಷ್ಟೊತ್ತಿಗೆ ರಗಡಾಗಿತ್ತು. ಗ್ಲಾಸು ಅವನ ಮುಂದಿತ್ತು. ಗೆಳೆಯರ ಹರಟಿ ಗುಟುಕು ಮುಂದಿನ 2 ತಾಸು ನಡೆದಿತ್ತು. ಅದೆಷ್ಟೋ ಹಳೆ ಸುದ್ದಿ ಹೊರಬಂದಿದ್ದು. ಸತೀಶ ನನ್ನ ನಡುವೆ, ಲೇ ಚಂದ್ರ್ಯಾ, ನಾವು ಬರೋದು ನಿನಗೆ ಹೆಂಗೆ ಗೊತ್ತಾತಲೇ ಮಗನ? ಆ ಗಾಗಲ್ ತೆಗಿಲಿ, ಮಸಡಿ ತೋರ್ಸು. ಈ ಬೂಟೇನು ಕೌಬಾಯ್ ಬೂಟೆ ಆಗ್ಯಾವಲ್ಲಲೇ, ಎಲ್ಲಿ ಸಿಕ್ಕಾವಲೇ ಇವು ಅಂತ ಕೇಳೋದು ನಡೆದಿತ್ತು. ಅದಕ್ಕೆಲ್ಲ ಚಂದ್ರ್ಯಾ, ಲೇ ಸತ್ಯ, ನೀ ಎಷ್ಟು ದಿನ ಆದ ಮ್ಯಾಗ ಬಂದಿ ನೋಡ, ನೀನು ನೋಡು ಹಂಗೆ ಆಗಿತ್ತಲೇ ನನಗೆ. ಬೆಂಗಳೂರು ಸುದ್ದಿ ಹೇಳಲೇ ಅಂತ ನಾವ. ಕಡಿಕ ಮಾತಿನ್ಯಾಗ, ನಮ್ಮ ಪಕ್ಕು ಇಂಜಿನಿಯರಿಂಗ್ ಓದ್ಲಿಕ್ಕೆ ಹೋಗ್ತಾನೆ, ಮನ್ಯಾಗ ರೊಕ್ಕ ಹೊಂದಿಸೇವಿ ದೋಸ್ತ. ನಾರ ನೆಟ್ಟಿಗೆ ಓದಲಿಲ್ಲ, ಇವ ಶಾಣೆ ಇದ್ದಾನ, ಓದಿ ಮುಂದೆ ಬರಲಿ. ನಮ್ಮಪ್ಪ ಅವಾಗ ನಾವು ಮಕ್ಕಳು ಖುಷಿ ತರಬೇಕು ನೋಡು ಅಂದ. ಖರೇ ದೋಸ್ತ, ನಾ ನೋಡು ನಾಲಾಯಕ್ ಸೊಳ ಮಗ, ಉಡಾಳ್ಗಿರಿ ಮಾಡಿ ಮನೆ ಹೆಸರು ಕೆಡಿಸೇನಿ. ಅವ್ವ ಕೂಳು ಹಾಕ್ತಾಳ, ಅಪ್ಪನ ಮಕ ನೋಡಕ್ಕೆ ಒಂದು ನಮೂನೆ ಆಕ್ಕೈತಿ. ಉಳ್ದವರು ತಮ್ಮ ಪಾಡಿಗೆ ಅದಾರ. ಈ ಅಡ್ಡ ನೀವು ದೋಸ್ತರ ಖರೆ ನೋಡಿ ನನಗೆ. ಖರೇಲೆ, ಈಗ ಹೇಳಲೆ, ಬೆಳಗ್ಗೆ ಹರಿಯೋ ಹೊತ್ತಾತ, ಮನೆಗೆ ಬಿಡು ನನ್ನ. ದೋಸ್ತ,
ರೊಕ್ಕ ಏನಾರ ಬೇಕಾಗಿದ್ರೆ ಹೇಳು, ನಮ್ಮ ಪಕ್ಕೂ ಓದ್ಬೇಕು, ಮುಂದೆ ಬರ್ಬೇಕು ನೋಡು. ಇನ್ನೊಂದು 20,000 ಎರಡದಿಂದಾಗ ಹೊಂದಬೇಕು. ನಮ್ಮ ಭಾವಗೆ ಕೇಳೋದು ಬೇಷಲ್ಲ, ಆದರೂ ನೋಡೋಣ. ಲೇ, 20,000ಕ್ಕೆ ಯಾಕೆ ಪರದಾಡ್ತಿಲೇ? ನಾ ಏನು ಸತ್ತೇನನ್ಲೇ? ತಗೋ ಇದನ್ನು ಅಂತ ಪ್ಯಾಂಟಿನ ಕಿಸೆಯಿಂದ 2 ಕಟ್ಟೆಳ್ದ. ಸತೀಶ್ಗೆ ಭಾರಿ ಆಶ್ಚರ್ಯ ಆಗಿತ್ತು. ದೋಸ್ತ, ಇದನ್ನು ನೀ ನನಗೆ ಹೊಳ್ಳಿ ಕೊಡೋದು ಬೇಡ. ನಿನ್ನ ತಮ್ಮ ಅಂದ್ರೆ ನನ್ನ ತಮ್ಮನ, ಬೇರೆ ಅಲ್ಲ. ಓದಿ ಮುಂದೆ ಬರಲಿ, ಚಲೋ ಹೆಸರು ಮಾಡ್ಕೊಳ್ಳಿ ಅಂತಂದ. ಚಂದ್ರ್ಯ, ನೀ ಖರೇ ದೋಸ್ತ ನೋಡಲೆ, ನನಗೆಷ್ಟು ನಿರಾಳ ಆತಲೆ ಅಂತಂದು ಅಪ್ಪಿಕೊಂಡ. ಅದ್ಯಾಕೋ ಸತೀಶಿಗೆ ಚಂದ್ರ್ಯ ಭಾಳ ಬದ್ಲಿ ಅನಿಸಿದ. ಒಂಥರ ವೇಷ, ಒಂಥರ ಮಾತು, ಅಪ್ಪಿಕೊಂಡಾಗ ಒಂಥರ ಅನುಭವ. ಆ ಅಮೂಲ್ಯಾಗೂ ಅದೆಲ್ಲ ತಿಳಿದಿತ್ತು. ಮನೆ ಮುಟ್ಟಿದಾಗ ಮುಂಜಾನೆ 4. ಬಾಗ್ಲ ತೆಗೆದ ಅಪ್ಪನ ಕಾಲಿಗೆ ನಮಸ್ಕಾರ ಮಾಡಿ, ಅಪ್ಪ, ಬಸ್ಸು ಕೆಟ್ಟು ತಡ ಆತು, ರೊಕ್ಕ ಪೂರ ಹೊಂದ್ಯಾವ, ಈಗ ನಾ ಮಲಗೆದ್ದು ಆಮೇಲೆ ಮಾತಾಡ್ತೀನಿ ಅಂತ ಕ್ವಾಣಿ ಹೊಕ್ಕೊಂಡ. ಪಾಪ ಹುಡುಗ ರಗಡಾಗಿ ಬಂದದ, ಮಲಗಲಿ ಅಂತ ಬಿಟ್ರು. ಮುಂಜಾನೆ 9ಕ್ಕೆ ಎದ್ದು ಸತೀಶ ನಿತ್ಯ ಕರ್ಮ ಮುಗಿಸಿ ಅವನ ಕೂಡ ಮಾತಾಡಿ ಚಹಾದ ಕಪ್ ಹಿಡಿದು ಅಂಗಳಕ್ಕೆ ಬಂದಾಗ ಸಯ್ಯ ಗಾಡಿ ದುಗಿಸ್ಕೊಂಡು ಹೊಂಟಿದ್ದು ಕಾಣಿಸ್ತು. ಲೇ ಸಯ್ಯ, ಸಿಕ್ಕಿದ ನೋಡಲಿ, ಚಲೋ ಆತ. ಮುಂಜಾನೆ ಬಂದೇನಿ, ಸಂಜೆಗೆ ರೀಗಲ್ ಸರ್ಕಲ್ನಾಗ ಸಿಗೋಣ. ಸಯ್ಯದ ಮುಂದೆ ಬರೋದ್ರಾಗ ಸತೀಶನ ಅಪ್ಪನ್ನು ನೋಡಿ, ಆತ್ ಬಿಡು ದೋಸ್ತ, ಎಲ್ಲರಿಗೂ ಹೇಳ್ತೀನಿ, ಸಿಗುಣ್ ತಗೋ ಅಂದು ಹೊರಟ. ಅಪ್ಪನ ಕೈಗೆ 1,40,000 ರೂಪಾಯಿ ಕೊಟ್ಟು ಪ್ರಕಾಶನ ಬೆನ್ನು ಚಪ್ಪರಿಸುವಾಗ ಸತೀಶ್ಗೆ ಧನ್ಯೋಸ್ಮಿ ಭಾವ ಮೂಡಿತ್ತು. ಅವ್ವನ ಪ್ರೀತಿಗೆ ಕಾಳಜಿಗೆ ಸೋತು 4 ಭಕ್ರಿ, ಬೆಣ್ಣಿ, ತೊಂಡಿಕಾಯಿ ಪಲ್ಯ, ಚಟ್ನಿ, ಹುಳಿ ಹೊಟ್ಟಿ ಕಂಡಿದ್ದು. ಕಣ್ಣು ಮತ್ತೆ ಎಳೆದಿದ್ದು. ಮತ್ತೊಂದು ಜಂಪ್ ತೆಗೆದು ಎದ್ದಾವಾಗ ಬಿಸಿ ಅನ್ನ, ಪಳದೆ, ಹಪ್ಪಳ ಕಾದಿತ್ತು. ಏನವ್ವ, ಬರೇ ಊಮ ಹೇ ಆಗ್ಯದ ಮುಂಜಾನಿಂದ ನಂದು ಅಂತ ನಗಸ್ತ. ತಮ್ಮನ ಜೋಡಿ ಹರಟಿ ಹೊಡೆದು ಚಹಾ ಕುಡಿದು ತಯಾರಾಗಿ ಗೆಳೆಯರ ಭೇಟಿಗೆ ಹೊಂಟಾವಾಗ ಅಪ್ಪ ಮಾರಿ ನೋಡಿದ್ರು. ಅಪ್ಪ, 8:15 ಅಂದ್ರೆ ಹೊಳ್ಳಿ ಬಂದುಬಿಡ್ತೀನಿ. ಅವ್ವ, ನಂದೇನು ಊಟ ಜಾಸ್ತಿ ಇಲ್ಲ, ಮತ್ತೆ ಏನಾರ ಹರಿಕೋಬೇಡ ಅಂತಂದು ನಡೆದ. ರೀಗಲ್ ಸರ್ಕಲ್ನಾಗ ಎಲ್ಲ ಗೆಳೆಯರು ಕೂಡಿದ್ರು. 3 ವರ್ಷದ ಮೇಲೆ ಭೇಟಿಯಾಗಿದ್ದು ಖುಷಿಯಾಗಿತ್ತು. ರಾಜ ಹುಬ್ಬಳ್ಳಿಯಿಂದ ಬಂದಿದ್ದ. ಹೋಟೆಲ್ ಹೊಕ್ಕೊಂಡು ಕೂತು ಸುದ್ದಿ ಶುರುವಾದು. ಅಲ್ರಿಲೇ, ನಮ್ಮ ಚಂದ್ರ ಇನ್ನೂ ಬರಲಿಲ್ಲ, ಎಲ್ಲಿದ್ದಾನ್ರಿಲೇ ಅಂದ ಸತೀಶ. ಮಂಜ್ಯ, ರಾಜ, ಶಿವ್ಯ, ಗಿರ್ಯ, ಸಯ್ಯ ಎಲ್ಲರೂ ಮಾರಿ ಮಾರಿ ನೋಡಿಕೊಂಡ್ರು. ಕಡಿಕ ಗಿರ್ಯ, ದೋಸ್ತ, ನೀ 3 ವರ್ಷದ ಮ್ಯಾಲೆ ಬಂದು, ನಿನಗೆ ಒಂದಿಷ್ಟು ಸುದ್ದಿ ಅವ ಹೇಳಲಿಕ್ಕೆ, ಸಾವಕಾಶ ಆಗಲಿ ಅಂದ. ಏ ತಮ್ಮ, 3 ಕಾಂದಾ ಬಜಿ, 3 ಮಿರ್ಚಿ ತಾರ್ಲೆ, ದೋಸ್ತ್ ಬಂದನ ಬೆಂಗಳೂರಿಂದ, 6 ಗಿರ್ಮಿಟ್ಟು ಬರಲಿ ಮತ್ತೆ ಅಂದ ಶಿವ್ಯ. ಚಂದ್ರ್ಯ ಬರೋ ಮಟರ ತಡೀರ್ಲೆ, ನಿಮ್ಮವ್ರ ಭಾರಿ ಹಸದ ಹುಲಿ ಆಗಿರಿ ನೋಡ ಅಂತಂದ ಸತೀಶ. ಲೇ, ಅವ ಬರುವುದಿಲ್ಲಲೇ ಮಂಜ ಹೇಳ್ದ. ಏನಲೇ ಹಂಗಂದ್ರೆ? ನಿನ್ನೆ ನಡರಾತ್ರಿಯಾಗ ಧಾರವಾಡಕ್ಕೆ ಬಂದು ಇಳಿಯಾಣ ಚಂದ್ರ ಸಿಕ್ಕಿದ್ದ. ಅಡ್ಡಾಕ ಕರ್ಕೊಂಡು ಹೋಗಿ 2 ತಾಸು ಹರಟಿ ಹೊಡೆದು ಒಂದಿಷ್ಟು ಗಂಟ್ಲ ತಣ್ಣಗೆ ಮಾಡಿಸಿ ಮನೆಗೆ ಬಿಟ್ಟು ಹೋದ. ನೀವು ನೋಡಿದ್ರೆ ಬ್ಯಾರೆ ಏನೋ ಹೇಳಲಿಕ್ಕತ್ತೀರಿ? ಸತೀಶನ ಮಾತು ಕೇಳಿ ಮಂಜ ಒಮ್ಕಿಲೆ, ಯಪ್ಪ ನಾವು ಅಲ್ರಲೇ ಅಂತ ಚೀರ್ಕೊಂಡವನ ಎಚ್ಚರ ತಪ್ಪಿ ಬಿದ್ದ. ಸೈಯದ್ ಪಟಕ್ನ ಅವನು ಹಿಡ್ಕೊಂಡು ಎತ್ತಿದ. ಶಿವ್ಯ ವಾಟ್ಯಾಗ ನೀರು ತಗೊಂಡು ಅವನ ಮಾರಿಗೆ ಚಿಮ್ಕಿಸ್ದ. 1-2 ನಿಮಿಷದಾಗ ಕಣ್ಬಿಟ್ಟ ಮಂಜ. ಹೋಟೆಲ್ನಾಗಿನ ಮಂದಿ ಇವರು ಸುತ್ತ ಬಂದು ನಿಂತಿದ್ರು. ರಾಜ ಬಿಲ್ ಕೊಟ್ಟ. ಎಲ್ಲರೂ ಹೊರಗೆ ನಡೆದ್ರು. ಸತೀಶ್ಗೆ ಏನು ನಡೆದದ ಅಂತ ತಿಳಿದಂಗಾಗಿತ್ತು. ಗಾಡಿ ಹತ್ಕೊಂಡು ಗೆಳೆಯರ ಗುಂಪು ಕಲಾಭವನದ ಬಯಲು ಹೊಕ್ಕಿತ್ತು. ಮಂಜ ಒಂದಿಷ್ಟು ಸುಧಾರಿಸ್ಕೊಂಡಿದ್ರೂ ನಡುವ ಬಿಕ್ಕಿದಂಗಿತ್ತು. ಗಿರಿಯ ಅವನ ಬೆನ್ನು ಕೈಯಾಡಿಸಿ ಸಮಾಧಾನ ಹೇಳೋ ಪ್ರಯತ್ನದಾಗಿದ್ದ. ಸೈಯದ್ ಸತೀಶನ ಹತ್ತಿರಕ್ಕೆ ಬಂದು, ನೋಡು ಸತ್ಯ,
ಒಂದು ಸುದ್ದಿ ಐತಿ, ನೀ ಎದಿ ಗಟ್ಟಿ ಮಾಡ್ಕೋ ಅದನ್ನು ಕೇಳಾಕ ಅಂದ. ಲೇ ಯಾರರ ಏನಾಗೈತೆ ಅಂತ ಹೇಳ್ರಲಿ, ಏನು ನಡ್ದದ ಇಲ್ಲಿ ಗೆಳೆಯರ ನಡುವ? ಚಂದ್ರ ಯಾಕೆ ಬರವಲ್ಲ? ಏನಾರ ಲಫಡ ಆಗಿದ್ರೆ ಹೇಳ್ರಲಿ, ನಾ ಬಗೆಹರಿಸ್ತೀನಿ ಅಂತ ಬ್ಯಾಸರ ಉದ್ವೇಗದಿಂದ ಹೇಳ್ದ. ದೋಸ್ತ, ಚಂದ್ರ್ಯ ಇಲ್ಲಿ ಅವ ಹೋಗಿ 2 ವರ್ಷ ಆತು. ಹಿಂಗೆ ಜೂನ್ ತಿಂಗಳ ಮಳ್ಯಾಗ ಅವನ ಮ್ಯಾಲೆ ಸೇಡು ತೀರಿಸ್ಕೊಳ್ಳಿಕ್ಕೆ ಕಾದವ್ರು ಯಾರೋ ಅವಂಗೆ ನಡರಾತ್ರಿ ಮಠ ಕುಡಿಸಿ ಅವ್ನು ಗೊತ್ತಿಲ್ಲದಂಗೆ ಗಾಡಿದು ಬ್ರೇಕ್ ಫೇಲ್ ಮಾಡಿ ಹೈವೇ ಮೇಲೆ ಗಾಡಿ ಸ್ಪೀಡ್ ಕಂಟ್ರೋಲ್ ಆಗಲಾರ್ದ ಟ್ರಕ್ಕಿನ ಬಾಯಿಗೆ ಬಿದ್ದು ಸತ್ನಲೇ. ಚೀಲದಾಗ ಕಟ್ಕೊಂಡು ಬಾಡಿ ತಂದಿದ್ರಲೇ, ಪುಡಿ ಪುಡಿಯಾಗಿ ಹೋಗಿದ್ದ ಅಂತ ಬೆಕ್ಕಿದ. ಸತೀಶನ ತಲಿ ಗಿರ್ರಂತು. ಲೇ ಉದ್ಯೋಗದ ಹುಚ್ಚು ಸುಳೆ ಮಕ್ಕಳ್ರೆ, ಇಂಥ ಚಾಷ್ಟಿ ಮಾಡಬ್ಯಾಡ್ರಲಿ. ನಿನ್ನೆ ರಾತ್ರಿ ಚಂದ್ರ್ಯ ನನ್ನ ಕೂಡ ಇದ್ದ. ತಾಸುಗಟ್ಲೆ ಹರಟಿ ಹೊಡೆದೇವಿ, ಕುಡ್ದೇವಿ, ನನಗೆ ರೊಕ್ಕ ಸಹಿತ ಕೊಟ್ಟಾನ್ರಲಿ. ಜೀವಂತಿರೋ ಗೆಳೆಯನ ಸತ್ತಾನಂತೀರಲ್ರಲಿ ಚಂಡಾಳ್ರ ಅಂತ ಚೀರ್ಕೊಂಡು ಹಣಿ ಹಣಿ ಬಡ್ಕೊಂಡ. ಆವಾಗ ಮಂಜ್ಯ, ಸತ್ಯ ಅವ ನನಗೂ ಹಿಂಗೆ ಮಾಡ್ಯಾನ್ಲಿ. ಒಂದು ರಾತ್ರಿ ಒಂದು ಗಾಡಿದು ಅರ್ಜೆಂಟ್ ಸರ್ವಿಸ್ ಇತ್ತು. ಗ್ಯಾರೇಜ್ನಾಗ ಒಬ್ಬನ ಇದ್ದೆ. ಸಯ್ಯಾಂದು ರೋಜಾ ನಡೆದಿತ್ತು. ಕೆಲಸ ಮುಗಿಸಿದಾಗ 11:15. ಶಟರ್ ಬಂದ್ ಮಾಡುವಾಗ ಯಾರೋ ಕಣ್ಣಂಗಾತು. ಕ್ಯಾಪು ಗಾಗಲು ಹಾಕ್ಕೊಂಡಂಗಿತ್ತು. ಕತ್ತಲಾಗ ಮಾರಿ ಕಾಣಲಿಲ್ಲ. ಯಾರು ಅನ್ನೋದ್ರಾಗ, ನಾನಲ್ಲೇ ದೋಸ್ತ, ಗಾಡಿ ಬ್ರೇಕ್ ಫೇಲ್ ಆಗೈತಿ, ನೀ ರಿಪೇರ್ ಮಾಡಿಕೊಡು ಅಂತ ಕೇಳಿಸ್ತು. ದನಿ ಗುರುತಿಂದಿತ್ತು. ಒಂದು ಹೆಜ್ಜೆ ಮುಂದಿಟ್ಟೆ, ಚಂದ್ರ್ಯಾ ಕಂಡ. ದೊಡ್ಡ ಬೂಟು, ಜಾಕೆಟು, ಜೀನ್ಸ್ ಪ್ಯಾಂಟ್ ಹಾಕಿದ್ದ. ಒಂಥರ ದುಃಖದಾಗಿದ್ದ. ಅವನ್ನ ನೋಡಿ ನಾ ಕಿಟಾರ್ನ ಚೀರಿ ಉಚ್ಚಿ ಹೊಯ್ಕೊಂಡಿದ್ದೆ. ಎದ್ದಾಗ ಮುಂಜಾನೆ. ನಮ್ಮ ಮನೆ ಕಟ್ಟಿ ಮ್ಯಾಲಿದ್ದೆ. ಮನೆ ಬಾಗ್ಲ ತೆಗಿಸಿ ಒಳಗೆ ಹೋಗಿ ಮೊಕ್ಕೊಂಡ ಅವಾಗ ಜ್ವರ ಬಿಟ್ಟು ಏಳಲಿಕ್ಕೆ 15 ದಿನ ಹಿಡಿದ್ವು. ನಮ್ಮವ್ವ ಧರ್ಮಸ್ಥಳದ ದೇವರಿಗೆ ಹರಕಿ ಹೊತ್ತು ತಾಯ್ತಾ ಕಟ್ಟಿಸಿ ಉಳಿಸ್ಕೊಂಡಾಳ ನನ್ನ. ಮತ್ತೆ ಗಿರ್ಯಾಗ ಕನಸ್ನ್ಯಾಗ ಬಂದು, ನನಗೆ ಯಾರಿಗೂ ತೊಂದರೆ ಕೊಡೋ ಉದ್ದೇಶ ಇಲ್ಲಲೇ, ಏನಾರ ಸಹಾಯ ಮಾಡೋಣಂತೈತಿ. ನನ್ನ ಜೀವದ ಗೆಳೆಯಾರು ನೀವು, ಮಂಜಾಗ ಕ್ಷಮಾ ಕೇಳೀನಿ ಅಂತ ಹೇಳು, ನಾ ಹೊಕ್ಕೇನಿ, ಎಲ್ಲರೂ ಆರಾಮಿಲ್ರಿಲೇ ಅಂತಂದಿದ್ನಂತ. ಅದಾದ ಮ್ಯಾಲೆ ನಿನ್ನೆನ ನಿನಗ ಕಂಡ ನೋಡಲೆ ಅಂತ ಒಂದ ಉಸಿರಿನಾಗ ಹೇಳ್ದ. ಸತೀಶ ಹೆದರಿ ಹಿಕ್ಕಿ ಹಾಕೋದೊಂದು ಬಾಕಿ ಇತ್ತು. ನಡರಾತ್ರಿಯಾಗ ಚಂದ್ರ್ಯಾನ ಅಪ್ಕೊಂಡಾಗ ಅವಂಗ ಒಂದು ವಿಚಿತ್ರ ಅನುಭವ ಆಗಿತ್ತು. ಆದರೂ ಗೆಳೆಯ ತನಗೆ ಸಹಾಯ ಮಾಡಿದ್ದು ದೊಡ್ಡ ಋಣ ಆಗಿತ್ತು. ಇದೆಲ್ಲ ಹುಚ್ಚು ಚಾಕಾರ ಅವಂಗ ಅಜೀರ್ಣ ಆಗಿ ತಲೆ ಸುತ್ತಿತ್ತು. ಯಾವಾಗ ಮನೆಗೆ ಹೋದೇನೋ ಅನಿಸಿತ್ತು. ಸಯ್ಯ ಸತೀಶನ ಮನೆಗೆ ಬಿಡ್ಲಿಕ್ಕೆ ಹೊಂಟ. ಗೆಳೆಯರು ನಾಳೆ ಮತ್ತೆ ಸಿಗುವುದಂತ ಮಾತಾಗಿತ್ತು. ಮನೆ ಮುಟ್ಟಿದ ಸತೀಶ ಸಯ್ಯದನ್ನು ನಿಲ್ಲಿಸ್ಕೊಂಡ. ಒಳಗೆ ಹೊಕ್ಕವನ, ಅವ್ವ ಅಪ್ಪ ಎಲ್ಲಿದ್ದಾರ ಅಂದ. ಕಾಕಾನ ಮನೆಗೆ ಹೋಗ್ಯಾರ, ಬರ್ತಾರ ಇನ್ನೇನು. ಅವ್ವ ಪಕ್ಕೂನ್ ಫೀಸಿಂದ ರೊಕ್ಕಂತೂ ಹೊಂದ್ಯಾವ, ಅಪ್ಪ ಹೆಂಗೂ ಕಟ್ತಾರ, ನಾ ಇವತ್ತ ವಾಪಸ್ ನಡಿತೀನಿ ಅಂದ. ಯಾಕೋ ಸತೀಶ, ಇಷ್ಟು ದಿನಕ್ಕೆ ಬಂದಾವ, 2 ದಿನ ಇರ್ತೀನಿ ಅಂದಾವ, ಹಿಂಗ್ಯಾಕೆ ಹೊಂಟು ನಿಂತೀಯೋ? ಅವನ ಕಣ್ಣಾಗ ನೀರು ಹರಿದಾಡಿತ್ತು. ಅವ್ವ ಅಳಬೇಡ, ನಾ ಹೊಂಡಬೇಕು. ಶ್ರಾವಣ ಶುರುವಾಗೋದ್ರಾಗ, ಪಕ್ಕೂನ ಕಾಲೇಜು ಶುರುವಾಗೋದ್ರಾಗ ನೀವ ಬೆಂಗಳೂರಿಗೆ ಬಂದು ಹೋಗ್ರಿ. ಈಗ ಹಿಂಗೆಲ್ಲ ಬೇಸರ ಮಾಡ್ಕೋಬೇಡ. ಅಷ್ಟರಾಗ ಸತೀಶನ ಅಪ್ಪ ಕಾಕ ಇಬ್ಬರೂ ಒಳಗೆ ಬಂದರು. ಕಾಕಾಗ ನಮಸ್ಕಾರ ಮಾಡಿ ಮಾತಾಡ್ಕೋತ ಅಪ್ಪಗೆ ತಾನು ವಾಪಸ್ ಹೋಗೋ ಸುದ್ದಿ ತಿಳಿಸ್ದ. ಅವ್ವ ಕಲಿಸಿದ ಹುಳಿಯನ್ನ ಮೊಸರನ್ನ ಸಯ್ಯದನ್ನು ಕೂಡ ಉಂಡು ಪ್ರಕಾಶ್ಗೆ ಒಂದೆರಡು ಮಾತು ಹೇಳಿ ಸುರಿಯೋ ಮಳೆಯಾಗ ಹೋಗಿ ಬೆಂಗಳೂರಿನ ಬಸ್ಸು ಹಿಡಿದಿದ್ದ. ಮುಂದಿನ 20 ವರ್ಷದಾಗ ಸತೀಶ ಲಗ್ನಾಗಿ ಮಕ್ಕಳನ್ನು ಕಂಡಾನ. ಪ್ರಕಾಶ್ ಸಹಿತ ಲಗ್ನಾಗಿ ಅಮೇರಿಕಾದಾಗ ನೌಕರಿ ಮಾಡ್ಲಿಕ್ಕೆ ಹತ್ತಾನ. ಅವರ ಅಪ್ಪ ಅವ್ವ ಧಾರವಾಡದ ಮನೆ ತೆಗೆದು ಅವನು ಕೂಡ ಬೆಂಗಳೂರಾಗ ಇದ್ದಾರ. ಚಂದ್ರ್ಯಾನ ಅಪ್ಪ ಅವಾಗ ವಯಸ್ಸಾಗ್ಯದ. ಸತೀಶ ಅವರ ಮನೆ ರಿಪೇರಿಗೆ ರೊಕ್ಕ ಕಳಿಸಿ ಗೆಳೆಯರ ಸಹಾಯದಿಂದ ರಿಪೇರಿ ಮಾಡಿಸ್ಯಾನ. ಪ್ರಕಾಶ ಅಮೇರಿಕಕ್ಕೆ ಹೋಗೋದಕ್ಕಿಂತ ಮೊದಲು ಸತೀಶ ತನಗಾದ ಅನುಭವ ಹೇಳ್ಕೊಂಡಿದ್ದ.
ವರ್ಷಕ್ಕೊಮ್ಮೆ ಭಾರತದ ಪ್ರವಾಸಕ್ಕೆ ಬಂದಾಗ ಧಾರವಾಡಕ್ಕೆ ಹೋಗಿ ಪ್ರಕಾಶ ಚಂದ್ರ್ಯಾನ ಅಪ್ಪ ಅವಾಗ ಭೇಟಿಯಾಗಿ ಮಾತಾಡಿಸಿ ಒಂದಿಷ್ಟು ರೊಕ್ಕ ಕೊಟ್ಟು ಬರೋ ರೂಢಿ ಇಟ್ಕೊಂಡಾನ. ಈಗ ಗೆಳೆಯರು ಫೋನ್ದಾಗ ಸಿಗ್ತಾರೆ, ಅಪರೂಪಕ್ಕೆ ಒಮ್ಮೊಮ್ಮೆ ಬೆಂಗಳೂರಾಗೂ ಸಿಗ್ತಾರೆ. ಆದರೆ ಸತೀಶ ಮಾತ್ರ ಧಾರವಾಡದಿಂದ ದೂರ, ಆ ಅಡ್ಡಾದಿಂದ ದೂರ, ಕುಡಿತದಿಂದಂತೂ ಪೂರ್ತಿ ದೂರ.